ಹಲೋ ಫುಡೀಸ್, ವೆಲ್ಕಮ್ ಟು ಪವಿಸ್ ಅಡುಗೆ ಸ್ಟುಡಿಯೋ. ಇವತ್ತಿನ ರೆಸಿಪಿ ಮುಲ್ಲಂಗಿ ಪಲ್ಯ. ತುಂಬಾ ಈಸಿ ಹಾಗೆ ತುಂಬ ಟೇಸ್ಟಿಯಾಗಿರುತ್ತೆ ಈ ಒಂದು ಮುಲ್ಲಂಗಿ ಪಲ್ಯ. ಕೆಲವೊಬ್ಬರಿಗೆ ಮುಲ್ಲಂಗಿ ಸ್ಮೆಲ್ ಅಂದ್ರೇ ಇಷ್ಟ ಇರೋದಿಲ್ಲ, ಇನ್ನು ಕೆಲವೊಬ್ಬರಿಗೆ ಮುಲ್ಲಂಗಿ ಅಂದರೆ ತುಂಬಾ ಇಷ್ಟಪಡ್ತಾರೆ. ಹಾಗಿದ್ರೆ ನಾ ಮಾಡೋ ಸ್ಟೈಲಲ್ಲೇ ಒಂದು ಸಲ ನೀವು ನಿಮ್ಮ ಮನೇಲಿ ಟ್ರೈ ಮಾಡಿ. ಖಂಡಿತವಾಗ್ಲೂ ಇಷ್ಟಪಡದೇ ಇದ್ದರೂ ತುಂಬ ಇಷ್ಟಪಟ್ಟು ತಿಂತೀರಾ. ನಾನಿಲ್ಲಿ 3 ಮುಲ್ಲಂಗಿ ತೊಗೊಂಡಿದ್ದೀನಿ. ನೀಟಾಗಿ ವಾಶ್ ಮಾಡಿ ಅದರ ಮೇಲೆ ಇರೋ ಸಿಪ್ಪೆ ತೆಗೆದು ನೋಡಿ, ಇದು ದೊಡ್ಡ ಹೋಲಲ್ಲಿ ಈ ಥರ ನೀಟಾಗಿ ತುರ್ಕೊಬೇಕಾಗತ್ತೆ 3 ಮುಲ್ಲಂಗಿ. ಹಾಗಿದ್ರೆ ಇದೇ ಫಸ್ಟ್ ಟೈಮ್ ನೀವು ನನ್ನ ಚಾನಲ್ನ ನೋಡ್ತಿರೋದು ಆದರೆ ಪ್ಲೀಸ್ ಒಂದ್ಸಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿ ಬರ್ತಕ್ಕಂಥ ಬೆಲ್ ಐಕನ್ನು ಕ್ಲಿಕ್ ಮಾಡಿ. ಈಗ ಸ್ಟವ್ ಆನ್ ಮಾಡಿ ಒಂದು ಬಾಣಲಿ ಇಟ್ಟು ಅದಕ್ಕೆ 1/4 ಕಪ್ ಆಗೋಷ್ಟು ಕಡಲೆಕಾಯಿ ಬೀಜ ಹಾಕ್ಕೊತಾ ಇದ್ದೀನಿ. ಇದನ್ನು ಮೀಡಿಯಮ್ ಉರಿಯಲ್ಲೇ ಫ್ರೈ ಮಾಡ್ಕೊಬೇಕು. 1 ನಿಮಿಷ ಫ್ರೈ ಮಾಡ್ಕೊಳ್ಳಿ. ಈಗ ಇದಕ್ಕೆ ನಿಮ್ಮ ಖಾರಕ್ಕೆ ತಕ್ಕಷ್ಟು ಹಸಿರು ಮೆಣಸಿನ್ಕಾಯಿ ಹಾಕ್ಕೊಳ್ಳಿ. ಹಸಿರು ಮೆಣಸಿನ್ಕಾಯಿ ತಿನ್ನೋಲ್ಲ ಅನ್ನೋರಾದರೆ ಒಣಮೆಣಸಿನ್ಕಾಯಿ ಯೂಸ್ ಮಾಡ್ಕೊಳ್ಳಿ. ಹಾಗೆ ಒಂದು 2 ಕಡ್ಡಿ ಆಗೋಷ್ಟು ಕರಿಬೇವಿನ ಎಲೆ ಹಾಕ್ಕೊತಾ ಇದ್ದೀನಿ. ಇದು ಫ್ರೈ ಆಗ್ತಿದ್ದಂಗೆ ಇದಕ್ಕೆ 1/4 ಟೀ ಸ್ಪೂನ್ ಆಗೋಷ್ಟು ಜೀರಿಗೆ ಹಾಕ್ಕೊಂಡು ಕರಿಬೇವಿನ ಎಲೆ ಕ್ರಿಸ್ಪಿ ಆಗೋ ತನಕ ಲೋ ಫ್ಲೇಮಲ್ಲೇ ಚೆನ್ನಾಗಿ ಫ್ರೈ ಮಾಡ್ಕೊಬೇಕಾಗತ್ತೆ. ನೋಡಿ, ಈಗ ಇದು ಫ್ರೈ ಆಗಿದೆ. ಈಗ ಇದನ್ನು ಒಂದು ಪ್ಲೇಟಿಗೆ ತೆಗೆದು ಕಂಪ್ಲೀಟಾಗಿ ಹಾರೋದಕ್ಕೆ ಸೈಡ್ಗೆ ಇಟ್ಕೊತಾ ಇದ್ದೀನಿ. ಈಗ ಮತ್ತೆ ಅದೇ ಬಾಣಲಿ ಇಟ್ಟು ಈಗ ಇದಕ್ಕೆ 2 ಟೇಬಲ್ ಸ್ಪೂನ್ ಆಗೋಷ್ಟು ಆಯಿಲ್ ಹಾಕ್ಕೊತಾ ಇದ್ದೀನಿ. ಆಯಿಲ್ ತುಂಬ ಬೇಕಾಗೋದಿಲ್ಲ ಈ ಒಂದು ಮುಲ್ಲಂಗಿ ಪಲ್ಯಕ್ಕೆ. ಆಯಿಲ್ ಬಿಸಿ ಆಗ್ತಿದ್ದಂಗೆ ಅರ್ಧ ಸ್ಪೂನ್ ಆಗೋಷ್ಟು ಸಾಸಿವೆ, ಹಾಗೆ 1 ಸ್ಪೂನ್ ಉದ್ದಿನಬೇಳೆ ಹಾಕಿ ಒಂದು ಸ್ವಲ್ಪ ಉದ್ದಿನಬೇಳೆ ಕಲರ್ ಚೇಂಜ್ ಆಗಬೇಕು. ಸಾಸಿವೆ ಚಿಟಪಟ ಅನ್ನೋ ತನಕ ಫ್ರೈ ಮಾಡಿ ಇದಕ್ಕೆ 1 ಗಡ್ಡೆ ಆಗೋಷ್ಟು ಈರುಳ್ಳಿ ಹಾಕ್ಕೊತಾ ಇದ್ದೀನಿ. ಈರುಳ್ಳಿನೂ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಕಲರ್ ಚೇಂಜ್ ಆಗೋ ತನಕ. ಈಗ ನೋಡಿ, ಇದು ಕಲರ್ ಚೇಂಜ್ ಆಗ್ತಿದೆ. ಈಗ ನಾವು ಮೊದಲೇ ತುರಿದಿಟ್ಟಿರ್ತಕ್ಕಂಥ ಮುಲ್ಲಂಗಿ ಹಾಕ್ಕೊತಾ ಇದ್ದೀನಿ. ಹಾಗೆ ಮುಲ್ಲಂಗಿ ಸೊಪ್ಪಿಂದು ಪಲ್ಯನೂ ತುಂಬಾ ಟೇಸ್ಟಿಯಾಗಿರುತ್ತೆ. ಹಾಗೆ ಮುಲ್ಲಂಗಿ ಸೊಪ್ಪು ಮತ್ತು ಮುಲ್ಲಂಗಿ ಎರಡೂ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ನನ್ನ ಯೂಟ್ಯೂಬ್ ಚಾನಲಲ್ಲಿ ಮುಲ್ಲಂಗಿ ಸೊಪ್ಪಿನ ಪಲ್ಯನೂ ಅಪ್ಲೋಡ್ ಮಾಡಿದ್ದೀನಿ, ಬೇಕಿದ್ದರೆ ಮಾಡ್ಕೊಂಡು ತಿನ್ಕೊಳ್ಳಿ. ಈಗ ಇದಕ್ಕೆ ಅರಿಶಿನ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೀನಿ. ಮುಲ್ಲಂಗಿ ಪಲ್ಯಕ್ಕೆ ಜಾಸ್ತಿ ಉಪ್ಪು ಬೇಕಾಗೋದಿಲ್ಲ, ಹಾಗಾಗಿ ನೋಡಿಕೊಂಡು ಉಪ್ಪು ಹಾಕ್ಕೊಳ್ಳಿ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಆ ಮುಲ್ಲಂಗಿಯಲ್ಲಿ ಬಿಟ್ಟಿರೋಂಥ ನೀರೆಲ್ಲ ಫುಲ್ ಡ್ರೈ ಆಗೋ ತನಕ ಮೀಡಿಯಮ್ ಉರಿಯಲ್ಲೇ ಫ್ರೈ ಆಗಲಿ. ಈಗ ನೋಡಿ, ನಾವು ಮೊದಲೇ ಡ್ರೈ ರೋಸ್ಟ್ ಮಾಡಿಟ್ಟಿರ್ತಕ್ಕಂಥ ಹಸಿರು ಮೆಣಸಿನ್ಕಾಯಿ, ಕಡಲೆಕಾಯಿ ಬೀಜ, ಹಾಗೆ ಕರಿಬೇವಿನ ಎಲೆ, ಜೀರಿಗೆ, ಇದಕ್ಕೆ 1 ಇಂಚ್ ಆಗೋಷ್ಟು ಹಸಿ ಶುಂಠಿ ಹಾಕ್ಕೊತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ ಹಸಿ ಶುಂಠಿ, ಆರೋಗ್ಯಕ್ಕೂ ಒಳ್ಳೆಯದು. ಇದು ಹಾಕ್ಕೊಂಡು ನೋಡಿ, ನೀರು ಹಾಕದೆ ಈ ಥರ ತರಿಯಾಗಿ ರುಬ್ಕೊಬೇಕಾಗತ್ತೆ. ಈಗ ನೋಡಿ, ಮುಲ್ಲಂಗಿ ನೀರೆಲ್ಲ ಕಂಪ್ಲೀಟಾಗಿ ಡ್ರೈ ಆಗಿದೆ. ಈ ಟೈಮಲ್ಲಿ ನಾವು ಮೊದಲೇ ತರಿಯಾಗಿ ರುಬ್ಕೊಂಡಿರ್ತಕ್ಕಂಥ ಮಸಾಲೆನ ಹಾಕ್ಕೊತಾ ಇದ್ದೀನಿ. ಮಸಾಲೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗತ್ತೆ ಮುಲ್ಲಂಗಿ ಜೊತೆ. ಇದಕ್ಕೆ ನೀರು ಅವಶ್ಯಕತೆ ಇರೋದಿಲ್ಲ, ನೀರು ಹಾಕ್ಲಿಕ್ಕೆ ಹೋಗಬೇಡಿ. ಮುಲ್ಲಂಗಿಯಲ್ಲಿ ಬಿಡ್ತಕ್ಕಂಥ ನೀರೇ ಸಾಕಾಗುತ್ತೆ. ಆರೋಗ್ಯಕ್ಕಂತೂ ತುಂಬಾ ಒಳ್ಳೆಯದು ಮುಲ್ಲಂಗಿ ಮತ್ತು ಮುಲ್ಲಂಗಿ ಸೊಪ್ಪು. ಈಗ ಲಾಸ್ಟಿಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಈ ಟೈಮಲ್ಲಿ ಬೇಕಿದ್ದರೆ ಉಪ್ಪು ಖಾರ ಚೆಕ್ ಮಾಡ್ಕೊಳ್ಳಿ. ಉಪ್ಪು ಬೇಕಿದ್ದರೆ ಈ ಟೈಮಲ್ಲಿ ಬೇಕಿದ್ದರೆ ಹಾಕ್ಕೊಳ್ಳಿ. ಮೊದಲೇ ಜಾಸ್ತಿ ಉಪ್ಪು ಹಾಕ್ಲಿಕ್ಕೆ ಹೋಗ್ಬಿಡಿ. ಈಗ ನೋಡಿ, ಇದು ರೆಡಿ ಆಯಿತು. ಇದನ್ನು ಸರ್ವಿಂಗ್ ಬೌಲಿಗೆ ತಗೊಂಡು ರೊಟ್ಟಿ ಜೊತೆ, ಚಪಾತಿ ಜೊತೆ ಊಟಕ್ಕೆ ಸೈಡ್ ಡಿಶ್ ಆಗಿ ಸಖತ್ತಾಗಿರುತ್ತೆ ಟೇಸ್ಟು. ಹಾಗಿದ್ರೆ ಈ ವಿಡಿಯೋ ಇಷ್ಟ ಆಯಿತಾ? ಇಷ್ಟ ಆದರೆ ಒಂದು ಲೈಕ್ ಕೊಟ್ಟು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ. ನೀವು ಇದೇ ಥರನೇ ಟ್ರೈ ಮಾಡಿ. ಟೇಸ್ಟ್ ಹೇಗೆ ಬಂತಂತ ಕಮೆಂಟ್ ಮಾಡಿ. ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ. ಥ್ಯಾಂಕ್ ಯು.